ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾನ್ವಿ ನಗರದಲ್ಲಿ ಈ ದಿನ ಪವಿತ್ರ ರಂಜಾನ್ ಸೌಹಾರ್ದ ಇಫ್ತಾರ್ ಕೂಟ. ಪವಿತ್ರ ರಂಜಾನ್ ಮಾಸದ ಸೌಹಾರ್ದತೆ, ಸಹೋದರತ್ವ ಮತ್ತು ಮಾನವೀಯ ಮೌಲ್ಯಗಳನ್ನು ಗೌರವಿಸುವ ಸಲುವಾಗಿ ರವಿವಾರ ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರು, ಪರಿಷತ್ತಿನ ಸಭಾ ನಾಯಕರು ಶ್ರೀ ಎನ್ಎಸ್ ಬೋಸರಾಜು ಹಾಗೂ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಜಿ ಹಂಪಯ್ಯ ನಾಯಕ್ ಇವರು ನಗರದ ಸಮಸ್ತ ಮುಸ್ಲಿಂ ಬಾಂಧವರಿಗೆ ದಾವತ್ ಎ ಇಫ್ತಾರ್ ಕೂಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ರಂಜಾನ್ ಹಬ್ಬ 30 ದಿನಗಳ ಕಾಲ ಕಠಿಣ ಉಪವಾಸ ವೃತ್ತವನ್ನು ಆಚರಿಸುವ ಮೂಲಕ ಸಣ್ಣ ಮಕ್ಕಳಿಂದ ಹಿಡಿದು ಇಳಿಯುವ ವಯಸ್ಸಿನವರೆಗೂ ಸಹ ಈ ಒಂದು ರೋಜಾ ಋತುವನ್ನು ಆಚರಿಸುವ ಮೂಲಕ ಹಿಂದೂ ಮತ್ತು ಮುಸ್ಲಿಂ ಸೌಹಾರ್ದತೆಯ ಮೂಲಕ ನಮ್ಮ ಮಾನ್ವಿ ನಗರದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡುತ್ತಾ, ನನ್ನ ರಾಜಕೀಯ ಗುರುಗಳು ಹಾಕಿಕೊಟ್ಟಂತಹ ಈ ದಾರಿಯಲ್ಲಿ ಸುಮಾರು ವರ್ಷಗಳಿಂದ ದಾವತ್ ಎ ಇಫ್ತಾರ್ ಕಾರ್ಯಕ್ರಮ 2 ವರ್ಷಗಳಿಂದ ಕಾರಣಾಂತರಗಳಿಂದ ಮಾಡಿದ್ದಿಲ್ಲ. ಪುನಃ ನಮ್ಮ ರಾಜಕೀಯ ಗುರುಗಳ ಸಲಹೆಯಿಂದ ಈ ವರ್ಷ ನಿಮ್ಮ ಮತ್ತು ನಮ್ಮ ಸಮಾಗಮ ಆಗಿದೆ. ಈ ರೀತಿ ಹಿಂದೂ ಮತ್ತು ಮುಸ್ಲಿಂ ಕೂಡಿ ಹಬ್ಬವನ್ನು ಆಚರಿಸಿದಾಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸೌಹಾರ್ದತೆಗೆ ಹೆಸರಾಗಿರುವ ನಮ್ಮ ಮಾನ್ವಿ ನಗರದಲ್ಲಿ ಒಂದು ಸಂತೋಷದ ವಾತಾವರಣ ಆಗಿದೆ ಎಂದರು. ಈ ಸಂದರ್ಭದಲ್ಲಿ ವೇದಿಕೆಯ ಮೇಲೆ ಮೌಲಾನಾ ಮುಫ್ತಿ ಜೀಶಾನ್, ಹಸನ್ ಖಾದ್ರಿ, ಶೇಖ್ ಫರೀದ್ ಉಮಾರಿ, ಅಹಮದ್ ಖಾದ್ರಿ, ಸೈಯದ್ ಅಕ್ಬರ್ ಹುಸೇನಿ ಗುತ್ತೇದಾರರು, ಜಯವಂತ ರಾವ್ ಪತಂಗೆ, ಜಾವೀದ್ ಉಲ್ ಹಾಕ ವಕೀಲರು, ಕೆ ಶಾಂತಪ್ಪ, ರಾಜ್ಯ ನಾಯಕರಾದ ರವಿ ಬೋಸರಾಜು, ಜಯಣ್ಣ, ಶಿವಮೂರ್ತಿ, ರುದ್ರಪ್ಪ ಅಂಗಡಿ, ದೊಡ್ಡಬಸಪ್ಪ, ಗೌಡ ಭಗವತಿ, ಅಬ್ದುಲ್ ಗಫೂರ್ ಸಾಬ್, ಬಿಕೆ ಅಂಬರೀಶಪ್ಪ ವಕೀಲರು, ಗುಡದಿನ್ನಿ ಶರಣಯ್ಯ ನಾಯಕ್, ಸೈಯದ್ ಖಾಲಿದಾ ಖಾದ್ರಿ, ರಾಜ್ಯ ಸುಭಾಷ್ ಚಂದ್ರ ನಾಯಕ್, ಸಣ್ಣ ಬಸನಗೌಡ ಬ್ಯಾಗವಾಡ್, ಬಾಗಲವಾಡ ತಿಪ್ಪಣ್ಣ ವಕೀಲರು, ಹನುಮೇಶ್ ಮದ್ಲಾಪುರ್, ವಸಂತ್ ಕೋಡ್ಲಿ, ಶಾಸಕರ ಸುಪುತ್ರರಾದ ಗಂಗಣ್ಣ ಸಾಹುಕಾರ್, ಶಿವರಾಜ್ ನಾಯಕ ವಕೀಲರು ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ರಂಜಾನ್ ಹಬ್ಬ ಮಹತ್ವದ ಒಂದು ವರ್ಷ ಪರ್ಯಂತ ಉಪವಾಸ ಇದ್ದು ಇವತ್ತಿನ ದಿವಸ ಇವತ್ತು ನಾಳೆ ಬರ್ತಕ್ಕಂಥ ಮುಂದಿನ ದಿವಸಗಳಲ್ಲಿ ಆಗ್ತಕ್ಕಂಥ ರಂಜಾನ್ ಹಬ್ಬ ಇವತ್ತಮ್ಮ ಎಲ್ಲ ಒಂದೊತ್ತಿರ್ತಕ್ಕಂಥ ಎಲ್ಲರಿಗೂ ಇವತ್ತೇನಪ್ಪ ಅಂತಂದರೆ ನಮ್ಮ ರಾಜಕೀಯ ಗುರುಗಳಂತ ಎನ್ಎಸ್ ಬೋಸರಾಜವರು ಇಫ್ತಾರ್ ಕೂಟ ಕೊಡೋಣ, ನಾವು 1-2 ವರ್ಷ ಬಿಟ್ಕೊಟ್ಟಿದ್ವಿ, ಅದು ಒಳ್ಳೆಯದಲ್ಲ, ಈ ವರ್ಷ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಮಾತಿದ್ದಾಗ ಆಚರಣೆ ಮಾಡಬೇಕು ಹೇಳಿದ್ವಿ. ಹೀಗಾಗಿ ಈ ರಂಜಾನ್ ಹಬ್ಬ ಭಾಳ ಉತ್ತಮವಾದದ್ದು, ಒಳ್ಳೆಯ ದಿವಸ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೊಳ್ತೀನಿ. ಯಾಕಂದರೆ ಒಂದು ವರ್ಷದವರೆಗೆ ಅವರೇನಂತಂದ್ರೆ ಉಪವಾಸ ಇದ್ದು ಒಂದು ಹನಿ ಕೂಡ ನೀರು ಕೊಡದೆ ಕೆಟ್ಟ ಬ್ಯಾಟ್ರಿಯಲ್ಲಿ ಇರ್ತಕ್ಕಂಥ ಈ ರಂಜಾನ್ ಹಬ್ಬದ ಇವತ್ತು ನಮ್ಮ ಬಾಂಧವರು ಭಾಳ ಇವತ್ತು ಒಂದು ಇದರಲ್ಲಿ ಅವರು ಒಂದೊತ್ತಿರ್ತಾರೆ. ಆ ಒಂದು ಇದು ನಾನು ನೋಡಿದಾಗ ದೇವರು ಅವರ ಜೊತೆಗೆ ಇದ್ದಾನೆ ಅಂತಕ್ಕಂಥದ್ದು ನಾವು ಗಂಡಘೋಷವಾಗಿ ಹೇಳಬೇಕು. ಆ ದೇವರಿಲ್ಲದರೆ ಇವತ್ತೇನಂತಂದರೆ ಸಣ್ಣ ಸಣ್ಣ ಹುಡುಗರು ಕೂಡ ಒಂದು ದಿವಸ ಉಪವಾಸ ಇರೋದಾಗಿಲ್ಲ, 1 ತಿಂಗಳವರೆಗೂ ಉಪವಾಸ ಇರ್ತಾರದ ಆ ದೇವರನ್ನೇ ಅವರ ಜಾಗದಲ್ಲಿ ಇದ್ದಾನೆ ಅಂತಕ್ಕಂಥ ಈ ಸಂದರ್ಭ ಎಲ್ಲರಿಗೂ ಇದು ರಂಜಾನ್ ಹಬ್ಬ ಏನಪ್ಪ ಅಂದರೆ ಭಾಳ ಮಹತ್ವದ ಹಬ್ಬ. ಇವತ್ತು ಅವರನ್ನೇ ಆಚರಣೆ ಮಾಡ್ಕೊಂಡು ನಾವು ಕೂಡ ರಂಜಾನ್ ಹಬ್ಬ ಆಚರಣೆ ಮಾಡಿದ್ರೆ ಒಂದಕ್ಕೆ ಆಗೋಣ. ಮುಸ್ಲಿಂ ಹಿಂದೂ ನಾವು ಎಲ್ಲರೂ ಒಂದೇ ಅಂತಕ್ಕಂಥ ಸಂಕೇತ ಇವತ್ತಿನ ದಿವಸ. ಇವತ್ತು ನಾವು ನೀವು ಕತ್ತು ಇಫ್ತಾರ್ ಪ್ರವರ್ಧಕೂಟದಲ್ಲಿ ನಾವು ಇವತ್ತು ಎಲ್ಲರೂ ಪಾಲ್ಗೊಂಡಕ್ಕಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ರಂಜಾನ್ ಹಬ್ಬದ ಒಂದು ಇದು ನಾವು ಸೌಲಭ್ಯ ಜೊತೆಗೆ ಹೆಚ್ಚಿನ ರೀತಿಯಲ್ಲಿ ಮಾಡೋಣ ಅಂತಕ್ಕಂಥ ಮಾತುಗಳು ಹೇಳಿ ನಾನು ರಂಜಾನ್ ಸಂದರ್ಭದಲ್ಲಿ ನಡೆಯುವಂಥ ಇಫ್ತಾರ್ ಕೂಟದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಧರ್ಮಗಳಿಗೆ ನಮಸ್ಕರಿಸಿ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಈಗಾಗಲೇ ಈ ರಂಜಾನ್ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ವಿಷಯಗಳ ಬಗ್ಗೆ ನಮ್ಮ ಮುಂಬೈಯವರು ಮತ್ತು ನಮ್ಮ ಗುರುಗಳಾಗಿರ್ತಕ್ಕಂಥ ಎಲ್ಲರೂ ಮಾತನಾಡಿದ್ದಾರೆ. ಅಲ್ಲಾಹನ ಆಶೀರ್ವಾದದಿಂದ
ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಜೊತೆಯಲ್ಲಿ ಈ ರಂಜಾನ್ ಸಂದರ್ಭದಲ್ಲಿ ಎಲ್ಲ ನಮ್ಮ ಈ ಉಪವಾಸ ಮಾಡುವಂಥ ಕಾರ್ಯಕ್ರಮದ ಜೊತೆಯಲ್ಲಿ ಅಲ್ಲದಕ್ಕೆ ಅವೆಲ್ಲ ಮೂರ್ತಿ ಸ್ಮರಿಸಿಕೊಂಡು ಅವರ ಜೊತೆಯಲ್ಲಿ ತ್ಯಾಗಮಾನ ಭಾವನೆಯಿಂದ ಮತ್ತು ಜನರಿಗೆ ಅನೇಕ ಬಡವರ ಸಹಿತ ಅವರ ಕಾರ್ಯಕ್ರಮವನ್ನು ಮಾಡೋದು, ಅವ್ರ ಇದಕ್ಕೆ ದಾನ ಧರ್ಮಗಳು ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಈ 29 ದಿವಸ ಕಾಲ ಸತತವಾಗಿ ಆ ಅಲ್ಲದ ಧ್ಯಾನದ ಜೊತೆಯಲ್ಲಿ ಬಡವರಿಗೆ ಅನೇಕ ಕಾರ್ಯಕ್ರಮಗಳ ಮುಖಾಂತರ ಸಹಾಯ ಮಾಡತಕ್ಕಂಥದ್ದು, ಆ ದಿಶೆಯಲ್ಲಿ ಶಾಂತಿ ನೆಮ್ಮದಿ ಸಹಿತ ಅಲ್ಲ ಸ್ಮರಿಸತಕ್ಕಂಥ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಆ ದಿಶೆಯಲ್ಲಿ ಅಲ್ಲ ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಿ रायचूर जिले की बहुत ही सभी सियासी कौमी कायदीन, वक्त चूँकि मुख्तसर है, मैं आपके दरमियान आपका ज़्यादा वक्त न लेते हुए 2-4 गुजारिशात के साथ अपनी जगह ले लूं। पहली बात ये है, रमज़ान का ये मुबारक महीना हम सब के लिए फिर अल्लाह की तरफ से दिया हुआ एक बहुत बड़ा तोहफा और अतिया है, जिसकी हम सबको कदर करनी चाहिए। इस साल जिनको मौका मिला है उस पर अल्लाह का शुक्र अदा करें। बाकी के 4-5 दिन जो बाकी हैं, अल्लाह के दरबार में दुआ करें, प्रार्थना करें, अल्लाह ताला की इबादत करके इस महीने को गुजारने की कोशिश करें। अपने आँख, अपने कान, अपनी ज़बान की हिफाजत करें और अपने रिज़्क़ को, अपने खाने को हलाल रखें, ताकि अल्लाह के दरबार में दुआ कबूल हो। दूसरी गुजारिश है कि मानवी शहर के इतिहास में, आप लोग शुरू न करें वरना प्रोग्राम पूरा डिस्टर्ब हो। आप हजरात अभी 5-7-8 मिनट बाकी इनको बिठा दें, अभी तो 10 मिनट में इफ्तार कोटा की ये तारीख, ये इतिहास, फिर कुछ दिनों तक PWS, फिर उसके बाद यहाँ का माहौल है। जरूरत इस बात की है कि मुस्लिम कम्युनिटी भी, हमारे गैर मुस्लिम हजरात भी इस संस्कृति को, इस कल्चर को, इस तहजीब को जिंदा रखें। इस माना कर कि आज हमारे दरमियान जो डिविडेशन का नजरिया पेश किया जा रहा है, हमारा ये मानवी शहर 20-25 साल से अपने सेकुलरिज्म, अपनी तहजीब, अपना कल्चर, अपनी संस्कृति में अपनी एक मिसाल रखता है। लिहाजा आज का ये प्रोग्राम भी उसी इतिहास की एक यादगार है, जो जनाब एमएस बोसरा साहब ने 20-25 साल से हमारे शहर में इस रिवायत को जिंदा रखा है, ताकि हिंदू और मुसलमानों में मिलजुल कर एक ವರದಿ ಶಫೀಕ್ ಹುಸೇನ್ ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.